ನಮಸ್ಕಾರ ಬಂಧುಗಳೇ, ನೀವು ಆಗ್ಲೇ ಜೀರಾ ರೈಸ್ ಮಾಡೋದನ್ನ ನೋಡ್ಕೊಂಡ್ವಿ. ಈಗ ದಾಲ್ ಮಖಾನಿ ಹೇಗೆ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ ನನ್ನ ಶೈಲಿಯಲ್ಲಿ. ಇದಕ್ಕೆ ಸಾಮಾನ್ಯವಾಗಿ ಎಲ್ಲರೂ ರಾಜ್ಮಾ ಹಾಕ್ತಾರೆ. ನಾನು ರಾಜ್ಮಾ ಬದಲಾಗಿ ನಮ್ಮ ಕಡೆ ಈ ತಿಂಗಳು ಹುರುಳಿ ಕಾಳು ಅಂತ ಬೀನ್ಸು ಬಲ್ತಿರೋ ಬೀನ್ಸ್, ಇದು ತಿಂಗಳು ಹುರುಳಿ ಕಾಳು ಅಂತ, ತಿಂಗಳು ಹುರುಳಿ ಕಾಳು ಬೇಳೆ ಹಾಕಿ ನಾನಿವತ್ತು ದಾಲ್ ಮಖಾನಿ ಮಾಡೋದನ್ನ ತೋರಿಸ್ತೀನಿ. ಅದಕ್ಕೆ ಬೇಕಾಗಿರೋಂಥ ಪದಾರ್ಥಗಳು ನೋಡಿ: ಹಸಿರು ಮೆಣಸಿನ್ಕಾಯಿ, ಅರಿಶಿನ, ಖಾರದ ಪುಡಿ, ಚಿಲ್ಲಿ ಪೌಡರ್, ತೊಗರಿಬೇಳೆ, ಕೊತ್ತಂಬರಿ ಸೊಪ್ಪು, ತುಪ್ಪ, ಇದು ನಿಂಬೆಹಣ್ಣು ರಸ ಮತ್ತು ಬೀನ್ಸ್ ಕಾಳು. ನಮ್ಮ ಕಡೆ ತಿಂಗಳು ಹುರುಳಿ ಕಾಳು ಅಂತಾರೆ ಇದಕ್ಕೆ. ಇದು ಹಾಕಿದ್ರೆ ಭಾಳ ಅದ್ಭುತವಾಗಿರುತ್ತೆ, ಬೇಗನೆ ಬೇಯುತ್ತೆ. ಈ ರಾಜ್ಮಾ ಎಲ್ಲ ಸ್ವಲ್ಪ ಬೇಗ ಬೇಯಲ್ಲ. ಓಕೆ, ಪ್ರಾರಂಭ ಮಾಡೋಣ. ಸ್ಟವ್ ಹಚ್ಕೊತೀನಿ. ಕುಕ್ಕರ್ ಇಟ್ಕೋತೀನಿ. ಕುಕ್ಕರ್ ಬಿಸಿಯಾಗಿದೆ. ತುಪ್ಪ ಹಾಕೋಣ. ಆಯಿಲ್ ಬೇಕಾದ್ರೂ ಹಾಕ್ಕೋಬೋದು, ತುಪ್ಪ ಇಲ್ಲ ಅಂದರೆ ನಾನು ತುಪ್ಪ ಇರೋದ್ರಿಂದ ಒಳ್ಳೆ ಗಮ್ಮಂತ ಇರುತ್ತೆ, ತುಪ್ಪನೇ ಹಾಕ್ತಾ ಇದ್ದೀನಿ. ಒಂದು 4ರಿಂದ 5 ಚಮಚ ತುಪ್ಪ, ಸ್ವಲ್ಪ ಜೀರಿಗೆ, ಸ್ವಲ್ಪ ಹಸಿರು ಮೆಣಸಿನ್ಕಾಯಿ ಉದ್ದಕ್ಕೆ ಸೀಳಿ ಇಟ್ಕೊಂಡಿರೋದು, ಸ್ವಲ್ಪ ಅರಿಶಿನ, ಸ್ವಲ್ಪ ಚಿಲ್ಲಿ ಪೌಡ್ರು. ಚಿಲ್ಲಿ ಪೌಡ್ರು ನಿಮಗೆ ಎಷ್ಟು ಬೇಕು ಅಂದರೆ ಅಷ್ಟು ಹಾಕ್ಕೊಳ್ಳಿ. ನಮ್ಮ ಅಣ್ಣವ್ರಿಗೆಲ್ಲ ಸ್ವಲ್ಪ ಖಾರ ಬೇಕು, ಹಾಗಾಗಿ ನಾನು ಸ್ವಲ್ಪ ಖಾರವಾಗಿ ಮಾಡ್ತಾಯಿದ್ದೀನಿ. ಈ ಚಿಲ್ಲಿ ಪೌಡ್ರ್ ಹಾಕಿದ್ಮೇಲೆ ಸ್ವಲ್ಪ ಫ್ರೈ ಮಾಡ್ಕೋಬೇಕು, ಯಾಕೆಂದರೆ ಚಿಲ್ಲಿ ಪೌಡ್ರದು ಘಾಟ್ ಹೋಗಬೇಕು. ಈಗ ತೊಗರಿಬೇಳೆ ಹಾಕ್ತಾ ಇದ್ದೀನಿ. ತೊಗರಿಬೇಳೆ ಇಷ್ಟು ಬೇಕಾಗಿಲ್ಲ, ನೀವು ಒಂದು ಬಟ್ಲ ಹಾಕಿ ಸಾಕು. ನಾವು ಇಲ್ಲಿ ಒಂದು 6 ಜನ ಇದ್ದೀವಿ, 6 ಜನಕ್ಕೆ ಇಷ್ಟು ಹಾಕ್ತಾ ಇದ್ದೀನಿ. ತಿಂಗಳು ಕಾಳು ಹಾಕ್ತಾ ಇದ್ದೀನಿ. ಒಂದು ಕಡೆ ರುಚಿಗೆ ತಕ್ಕಷ್ಟು ಉಪ್ಪು. ಈಗ ನೀರು ಹಾಕ್ತಾ ಇದ್ದೀನಿ. ದಾಲ್ ಮಖಾನಿ ತುಂಬ ತೆಳುವೂ ಇರಬಾರ್ದು, ತುಂಬ ಗಟ್ಟಿನೂ ಇರಬಾರ್ದು. ಮೂರು ವಿಷಲ್ ಕೂಗಲಿ. 3 ವಿಷಲ್ ಕೂಗಿದ್ಮೇಲೆ ನೀವು ಅಷ್ಟೊತ್ತು ತನಕ ನಿಮ್ಮ ಕೆಲಸ ಮಾಡ್ತಾ ಇರಿ. ನಿಮ್ಮೊಂದು ಕುಕ್ಕರ್ ಇಡಿ, ಕೂಗ್ತಾ ಇರಲಿ. ಅದುವೇ ಅಷ್ಟೊತ್ತಿಗೆ 3 ವಿಷಲ್ ಕೂಗಿದ್ಮೇಲೆ ನಿಮ್ಮನ್ನು ಕರಿತೀನಿ. ಬಂಧುಗಳೇ, ಇವು ಸಿಕ್ಕಾಪಟ್ಟೆ ಚಳಿ ಕಂಡ್ರಪ್ಪ ಇಲ್ಲಿ ಕಣೆಯಾರಲ್ಲಿ, ನಮ್ಮೂರಲ್ಲಿ. ಆ ಚಳಿಗೆ ಆ ಕುಕ್ಕರ್ ಅಷ್ಟೊತ್ತಿಗೆ ಕ್ಯಾಂಪ್ ಫೈರ್ ಮಾಡಿದ್ವಿ. ಕ್ಯಾಂಪ್ ಫೈರ್ ಮಾಡಿ ಇಲ್ಲಿ ಬಿಸಿ ಕಾಯಿಸ್ಕೊತಾ ಇದ್ವಿ. ದಾಲ್ ಮಖಾನಿ ರೆಡಿ ಆಗ್ತಾ ಇದೆ. ಕುಕ್ಕರ್ ಕೂಗಬೇಕು. ನನಗೆ ಚಳಿ ತಡೆಯೋಕ್ಕಾಗ್ತಾ ಇಲ್ಲ, ನನಗೆ ನಮ್ಮ ಅಣ್ಣನಿಗೆ. ಹಾಗಾಗಿ ನಾವು ಬೆಂಕಿ ಕಾಯಿಸಕ್ಕೆ ಬಂದಿದ್ದೀವಿ. ನೀವು ಈ ಥರ ವಾತಾವರಣಕ್ಕೆಲ್ಲ ಬನ್ನಿ. ನೀವೆಲ್ಲ ಇಷ್ಟಪಡ್ತೀರಾ ಈ ವಿಡಿಯೋನ ಅಂತ ಅಂದ್ಕೊಂಡಿದ್ದೀನಿ. ಬಂದಾಗ ಎಲ್ಲ ಹಾಕಿ ನಮ್ಮ ತೋಟದಲ್ಲಿ ಏನು ಸಿಗುತ್ತೋ ಅದು. ತೋಟ ಅಂದರೆ ಅಡಿಕೆ ತೋಟ, ತೆಂಗಿನ ತೋಟ ಅಂದ್ರ ಮೇಲೆ ಸೋಗೆಗೇನು ಲೆಕ್ಕನೇ ಇಲ್ಲ. ಎಷ್ಟು ಬೇಕಾದ್ರೂ ಊರು ಸಿಗುತ್ತೆ, ಉರಿಸ್ಬೋದು. ನಮ್ಮ ಚಳಿಗೆ ಚೆನ್ನಾಗಿ ಕಾಯಿಸ್ಕೋಬೋದು. ಹೌದು, ಅದೇ ರೀತಿ ಇವಾಗ ಮುಂದೆ ನಮ್ಮ ಊಟದ ಔತಣ ನಡೆಯುತ್ತೆ. ಸೊ ಅದನ್ನ ಸವಿಯೋಣ ಇವಾಗ ಸದ್ಯದಲ್ಲಿ. ಹೌದು, ನಮ್ಮ ಅಣ್ಣವರೇ ಟೇಸ್ಟ್ ನೋಡ್ತಾರೆ. ಟೇಸ್ಟ್ ನೋಡ್ಬಿಟ್ಟು ಚೆನ್ನಾಗಿದ್ರೆ ಚೆನ್ನಾಗಿದೆ ಅಂತ ಹೇಳಿ, ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿಲ್ಲ ಅಂತಾರೆ. ಇಲ್ಲ, ಖಂಡಿತವಾಗಿ ಪ್ರಾಂಪ್ಟ್ ಡೆಲಿವರಿ ನಾವು ಕೊಡ್ತೀವಿ. ನಾವು ತಿಂದುಬಿಟ್ಟು ನಮ್ಮ ರುಚಿನ ತಮಗೂ ಕೂಡ ಹೇಳ್ತೀವಿ. ಬಂಧುಗಳೇ, ದಾಲ್ ಮಖಾನಿ ರೆಡಿಯಾಗಿದೆ.
ನೀವೆಲ್ಲ ಟೇಸ್ಟ್ ನೋಡಬೇಕು. ನೀವು ಟೇಸ್ಟ್ ನೋಡೋದಕ್ಕೆ ಮುಂಚೆ ಇಲ್ಲೊಬ್ರು ಅತಿಥಿಗಳು, ನಿಮಗೆ ಅತಿಥಿಗಳು, ನನಗೆ ಅಣ್ಣ. ನಮ್ಮ ಆ್ಯಕ್ಚುಲಿ ಅವ್ರ ಸೋದರ ಮಾವನ ಮಗ ಆದ್ರೂ ನನಗೆ ಎಲ್ಲ ರೀತಿಯಲ್ಲೂ ನನ್ನ ಕಷ್ಟ ಕಾಲದಲ್ಲಿ ಬಹಳ ಸಹಕರಿಸಿದಂಥ ನನ್ನ ಬ್ರದರ್. ಅವ್ರನ್ನ ನಾನು ಅಣೆಯ ಅಂತಲೇ ಕರೆಯೋದು. ಅವರು ಅಣೆಯ ಅವ್ರು ಬರ್ತಾ ಇದ್ದಾರೆ, ಅವ್ರನ್ನ ಕರಿತೀನಿ. ಅವ್ರು ಟೇಸ್ಟ್ ನೋಡ್ತಾರೆ, ಅವ್ರ ಒಪಿನಿಯನ್ ನಿಮಗೆ ಕೊಡ್ತಾರೆ. ಆಗ್ಬೋದಾ ಬಂಧುಗಳೇ? ಅಣೆಯವರು ಬನ್ನಿ ಸರ್. ನಮಸ್ಕಾರ. ಈ ಕಡೆ ಈ ಕಡೆ ಆರಾಮ? ವೆರಿ ಗುಡ್, ವೆರಿ ಗುಡ್. ಇವತ್ತೇನಪ್ಪ ಈ ಚಳಿನಲ್ಲಿ ಫೈರ್ ಕ್ಯಾಂಪ್ ಎಲ್ಲ ಆಯ್ತು. ನಾವು ಫೈರ್ ಕ್ಯಾಂಪ್ ಎಲ್ಲ ಅನುಭವಿಸಿ ಇಲ್ಲಿ ಊಟಕ್ಕೆ ಬಂದಿದ್ದೀವಿ. ಇವತ್ತು ನಮ್ಗೆ ಏನ್ ಕೊಡಿಸ್ತೀರಾ? ದಾಲ್ ಮಖಾನಿ, ಆಮೇಲೆ ಜೀರಾ ರೈಸ್. ಸೊ ಟೇಸ್ಟ್ ಮಾಡುವ ಖಂಡಿತ. ಚೆನ್ನಾಗಿದ್ರೆ ಚೆನ್ನಾಗಿದ್ದೇನೆ, ಖಂಡಿತ. ಚೆನ್ನಾಗಿಲ್ಲ ಅಂದ್ರೆ ಚೆನ್ನಾಗಿಲ್ಲ. ಪ್ರಾಂಪ್ಟ್ ಒಪಿನಿಯನ್ ನಾವು ಕೊಡ್ತಾ ಇದ್ದೀವಿ. ಹಾಕ್ಕೊಡಿ, ತಿಂತೀವಿ, ಸವಿತೀವಿ, ಮುಂದಿನ ಕಾಮೆಂಟ್ಸ್ನ ಹೇಳ್ತೀವಿ. ಇದಕ್ಕೆ ಸ್ವಲ್ಪ ತುಪ್ಪ. ತುಪ್ಪ ಬೇರೆ ಸೇರಿಸ್ತೀರಾ? ಇನ್ನೊಂದು ಸ್ವಲ್ಪ ದಪ್ಪ ಆಗಲಿ ಅಂತ. ಏನು ದಪ್ಪ ಏನು, ಇದಕ್ಕೆ ನಿಂಬೆಹಣ್ಣು ಜ್ಯೂಸ್ ಒಂಚೂರು ಮಿಕ್ಸ್ ಮಾಡ್ಕೊಳ್ಳಿ. ವೆರಿ ನೈಸ್. ಬಾಕಿ ನಿಂಬೆಹಣ್ಣಿನ ಜ್ಯೂಸನ್ನ ಇದಕ್ಕೆ ಹಾಕ್ಬಿಡೋಣ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೊಡ್ತೀನಿ ನಿಮಗೆ. ವಾವ್, ಟೇಸ್ಟ್ ಸ್ವಲ್ಪ ಚೆನ್ನಾಗಿರುತ್ತೆ. ಇದರಲ್ಲಿ ಎನ್ಹಾನ್ಸ್ ಆಗುತ್ತೆ. ದಯವಿಟ್ಟು ಇದನ್ನ ಮಿಕ್ಸ್ ಮಾಡಿಕೊಂಡು ತಿಂದು ನೋಡ್ಬಿಟ್ಟು ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಸ್ವೀಕರಿಸಿ ಅಂತೀರಾ? ಸ್ವೀಕರಿಸಿ, ಖಂಡಿತ. ಮಿಕ್ಸ್ ಮಾಡ್ಕೊಳ್ಳಿ ದಯವಿಟ್ಟು. ನಿಂಬೆಹಣ್ಣು ರಸ ಎಲ್ಲ ಹಾಕಿದ್ದೀನಿ, ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿದ್ದೀನಿ. ಘಮ ಘಮ ಅಂತ ಇದೆ. ಇನ್ನು ವಾಸನೆಯಲ್ಲೇ ಘಮ ಘಮ ಅಂತಿದೆ. ಒಂದು ಸ್ಪೂನ್ ಟೇಸ್ಟ್ ಮಾಡಿ ನೋಡಿದ್ರೆ ಇನ್ನೂ ಸಕ್ಕತ್ತಾಗಿರುತ್ತೆ. ಬಿಸಿ. ಆಹಾ, ಈ ಚಳಿಗೆ ಈ ಬಿಸಿ ಬೇಕು. ಇದ್ರ ಜೊತೆಗೆ ನಾವು ಈ ಜೀರಾ ರೈಸ್ ಮತ್ತು ಇದನ್ನು ಎರಡು ಸೇರಿಸಿ ಮಿಕ್ಸ್ ಮಾಡಿ ತಿಂದರೆ ಹೆಂಗಿರುತ್ತೆ ಅಂತ ನನಗೆ ಗೊತ್ತು, ನಿಮ್ಗೆ ಗೊತ್ತಿಲ್ಲ. ಮಾಡಿ ತಿನ್ನಿ. ರಂಗೋ, ಸೂಪರ್ ಆಗಿದೆ ರಂಗೋ. ಥ್ಯಾಂಕ್ ಯು. ಚೆನ್ನಾಗಿದೆ. ಹೀಗೆ ಕಂಟಿನ್ಯೂ ಮಾಡಿ. ಎಲ್ಲ ಡಿಶ್ನೂ ಹೀಗೆ ನಾವು ಸವಿಯೋ ಅಂತ ಭಾಗ್ಯ ನಮಗೆ ಅವಕಾಶ, ನಮ್ಮ ಭಾಗ್ಯ ಬರಲಿ. ಬಂಧುಗಳೇ, ಈ ದಿವಸ ನಾವು ತರಿಸಿರ್ತಕ್ಕಂತಹ ತಿಂಗಳ ಅವರೆಕಾಳು ಅಥವಾ ಬೀನ್ಸ್ ಕಾಳು ಮತ್ತು ತೊಗರಿಬೇಳೆ ಹಾಕಿ ಮಾಡತಕ್ಕಂಥ ದಾಲ್ ಮಖಾನಿ ಹಾಗೂ ಜೀರಾ ರೈಸ್ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಮ್ಮ ಇನ್ನು ಮುಂದಿನ ವಿಡಿಯೋಗಳು ಹಾಗೂ ಮುಂದೆ ತೋರಿಸ್ತಕ್ಕಂಥ ಇನ್ನೂ ಹೆಚ್ಚೆಚ್ಚು ತೋರಿಸ್ತಕ್ಕಂಥ ವಿಡಿಯೋಗಳ ಅಪ್ಡೇಟ್ಗಾಗಿ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ದಯಮಾಡಿ ಬಂದವೇ ಶೇರ್ ಮಾಡೋದನ್ನು ಮರಿಬೇಡಿ. ನಮ್ಮದೆಲ್ಲ ಒಂದು ಸಣ್ಣ ಚಾನಲ್ಲು. ಈ ಸಣ್ಣ ಚಾನಲ್ನ ಬೆಳೆಸಿ ದೊಡ್ಡ ಚಾನಲ್ ಆಟೋಮೆಟಿಕ್ ಆಗಿ ಬೆಳೆದು ಬಿಡುತ್ತೆ. ಯಾಕೆ ಅಂತಂದರೆ ಒಂದು ಯಾವುದೋ ಒಂದು ಫೇಲ್ಯೂರ್ ಆದ್ರೂ ಆ ಹೆಸರಿನಲ್ಲಿ ನಡ್ಕೊಂಡು ಹೋಗುತ್ತೆ. ನೀವು ತೋರಿಸ್ತಕ್ಕಂಥ ಒಂದು ಲೈಕು, ಶೇರು, ಸಬ್ಸ್ಕ್ರೈಬು ನಮ್ಮನ್ನು ಇನ್ನೂ ಹೆಚ್ಚು ಸ್ಫೂರ್ತಿದಾಯಕವಾಗಿ ಮಾಡುತ್ತೆ ಅಂತ ನನ್ನ ನಂಬಿಕೆ. ದಯಮಾಡಿ ನಮಸ್ಕಾರ ಬಂಧುಗಳೇ. ಮತ್ತೆ ನಿಮ್ಮ ಭೇಟಿ ಮುಂದಿನ ಕಾರ್ಯಕ್ರಮದಲ್ಲಿ. ಥ್ಯಾಂಕ್ ಯು ವೆರಿ ಮಚ್.